ಹಾಯ್ ಫ್ರೆಂಡ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಈ ದಿನ ನಾವು ಹಲಸಿನ ಬೀಜದಲ್ಲಿ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ, ಸೂಪರಾಗಿ ಬರ್ತಾ ಇದೆ. ಅದಕ್ಕೆ ನಾವು ಏನೇನು ಬೇಕಂತ ಪದಾರ್ಥಗಳು ನೋಡೋಣ. ನಾನು ಹಲಸಿನ ಬೀಜಗಳು ತೊಗೊಂಡಿದ್ದೀನಿ, ಸಿಪ್ಪೆ ಸುಲಿದು. ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಹಲಸಿನ ಬೀಜ ಇದು ಹಲಸಿನ ಬೀಜ ಜೀರ್ಣಕ್ರಿಯೆಗೆ ಸುಧಾರಣೆಗೆ ಒಳ್ಳೆಯದು. ಮತ್ತು ಇದು ಶುಗರ್ನು ಕೂಡ ಕಂಟ್ರೋಲ್ ಮಾಡುತ್ತೆ. ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ. ರಕ್ತಹೀನತೆಗೂ ಕೂಡ ಒಳ್ಳೆಯದು. ಈಗ ನಾನು ಬಿಳಿದು ಅಲಸಂದೆ ಕಾಳು ತೊಗೊಂಡಿದ್ದೀನಿ, ನೆನೆಸಿದ್ದೀನಿ ಎರಡನ್ನೂ. ಇದಕ್ಕೆ ತೊಂಡೆಕಾಯಿ ಹಾಕ್ತಾಯಿದ್ದೀನಿ. ವಿಶಿಷ್ಟವಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ವಿಶೇಷವಾಗಿ ಇದಕ್ಕೆ ತೊಂಡೆಕಾಯಿ ಹಾಕಿ ಮಾಡ್ತಾಯಿದ್ದೀನಿ. ಮತ್ತು ಈಗ ನಾನು ಒಗ್ಗರಣೆಗೆ ಈರುಳ್ಳಿ ಹೆಚ್ಚಿಟ್ಟಿದ್ದೀನಿ. ಈರುಳ್ಳಿ ಮತ್ತು ಒಣಮೆಣಸಿನ್ಕಾಯಿ ಎಲ್ಲ ನೋಡಿ, ತೆಂಗಿನಕಾಯಿ, ಟೊಮ್ಯಾಟೊ 2 ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉರಿಗಡಲೆ ತೊಗೊಂಡಿದ್ದೀನಿ, ಸಾಂಬಾರು ಮತ್ತು ಹುಣಸೆಹಣ್ಣು ಹೆಬ್ಬೆರಳು. ಇವಾಗ ನಾವು ಮಾಡೋದು ಹೇಗೆ ಅಂತ ನೋಡೋಣ. ಈಗ ಬೀಜನ ಎಲ್ಲ ನೀಟಾಗಿ ಕುಕ್ಕರ್ಗೆ ಹಾಕತ್ತಿದ್ದೀನಿ. ಈಗ ನಾನು ನೆನೆಸಿಟ್ಟಿದ್ದ ಆ ಕಾಳು, ಅಲಸಂದೆ ಕಾಳನ್ನು ಕೂಡ ಹಾಕ್ತಾಯಿದ್ದೀನಿ. ಇವೆರಡೂ ಕೂಡ ತುಂಬ ಕಾಂಬಿನೇಷನ್ ಒಳ್ಳೆಯದು. ಮತ್ತು ನಾನು ವಿಶೇಷವಾಗಿ ಅದಕ್ಕೆ ನಾನು ವಿಶಿಷ್ಟ ಹಲಸಿನ ಬೀಜ ಸಾಂಬಾರು ಅಂತ ಹೇಳ್ತಾ ಇರೋದು. ನಾನು ಇದಕ್ಕೆ ತೊಂಡೆಕಾಯಿನೂ ಕೂಡ ಹಾಕಿ ನೀರು ಹಾಕ್ತಾಯಿದ್ದೀನಿ. ಇದೇ ರೀತಿ ನಾನು ಚಾನಲ್ ಸಪೋರ್ಟ್ ಮಾಡಿ, ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಎಲ್ಲ ವೀಡಿಯೋಗಳನ್ನು ಇದೇ ರೀತಿ ತಮಗೆ ಅಪ್ಲೋಡ್ ಮಾಡ್ತೀನಿ. ಇವಾಗ ಸ್ವಲ್ಪ ಚಿಟಿಕೆ ಅರಿಶಿಣನೂ ಕೂಡ ಸೇರಿಸ್ಕೊಳ್ಳೋಣ. ಫ್ರೂಟ್ಸು ಇದನ್ನು ಸ್ವಲ್ಪ ಸಾಲ್ಟನ್ನು ಸೇರಿಸ್ಕೊತಾಯಿದ್ದೀನಿ. ಇದಕ್ಕೆ ಮುಚ್ಚಳ ಹಾಕಿ ಕೂಗ್ಸೋಕ್ಕೆ ಇಡೋಣ. ಈಗ ನಾನು ಒಗ್ಗರಣೆಗೆ ಕರಿಬೇವು ಸೊಪ್ಪು ಎಲ್ಲ ತೊಗೊಂಡಿದ್ದೀನಿ. ಈಗ ರುಬ್ಬೋದಕ್ಕೆ ಏನು ಬೇಕು ಅಂತ ನೋಡಿ, ತೆಂಗಿನಕಾಯಿ ಹಾಕ್ತಾಯಿದ್ದೀನಿ. ತೆಂಗಿನಕಾಯಿ, ಟೊಮ್ಯಾಟೊನ ಸೇರಿಸ್ಕೊಳ್ಳೋಣ. ಹಲಸಿನ ಬೀಜದಲ್ಲಿ ಹುಳಿ ಸಾಂಬಾರು ಮಾಡ್ಬೋದು. ಮತ್ತು ಅದು ಬೀಜನ ಹುರಿದು ಅದನ್ನು ಕೂಡ ತಿನ್ಬೋದು, ಬೇಯಿಸ್ಕೊಂಡು ಕೂಡ ತಿನ್ಬೋದು. ಸಾಲ್ಟ್ ಹಾಕಿ ಬೇಯಿಸ್ಬಿಟ್ಟು ನೋಡಿ, ಕೊತ್ತಂಬರಿ ಸೊಪ್ಪು ಸೇರಿಸ್ಕೊತೀನಿ. ಸ್ವಲ್ಪ ಹೆಬ್ಬೆರಳು ಗಾತ್ರದ ಹುಣಸೆಹಣ್ಣು ಕೂಡ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಉರಿಗಡಲೆ, ಸಾಂಬಾರು ತೆಳುವಾಗಬಾರ್ದು ಅಂತ. ಈಗ ನಾನು ಆಮೇಲೆ ಕಾಯಿ ರುಬ್ಬೇಕು, ನಾನು ಕಟ್ ಮಾಡಿ ಹಾಕ್ತೀನಿ. ಹಾಗಾಗಿ ಕಡಲೆ ಹಾಕಿದ್ರೆ ಈಗ ನಾನು 1 ಸ್ಪೂನು ಖಾರದ ಪುಡಿನ, ಸಾಂಬಾರು ಪೌಡ್ರನ್ನು ಹಾಕಿದ್ದೀನಿ. ಬೇಳೆ ಸಾಂಬಾರು ಪೌಡ್ರು ಎಲ್ಲ ರುಬ್ಬಿದ್ದು ಆಗಿದೆ. ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ. ನಾನು 1 ವಿಸಲು ಕೂಡ ನೆನೆಸಿ ಇರೋದ್ರಿಂದ ಬೇಗ ಆಗಿದೆ. 1 ವಿಸಲು ಕೂಡ ನಾನು ಹೊಡೆಸಿಲ್ಲ. 1 ವಿಸಲ್ ಬರೋಕ್ಕಿಂತ ಫಸ್ಟೇ ನಾನು ಮುಚ್ಚಳ ತೆಗೆದೆ. ಈಗ ನಾನು ಅದಕ್ಕೆ ರುಬ್ಬಿರೋ ಮಸಾಲೆನ ಸೇರಿಸ್ತಾಯಿದ್ದೀನಿ. ಇದು ತುಂಬ ಈಸಿ, ತುಂಬ ಇಷ್ಟಪಟ್ಟು ದೊಡ್ಡವ್ರ ಮಕ್ಕಳೆಲ್ಲ ತಿಂತಾರೆ. ಇದೆಲ್ಲ ಜಾಸ್ತಿ ಆವಾಗ ನಾವು ಚಿಕ್ಕವರಿದ್ದಾಗ ನಮ್ಮ ಅಮ್ಮದಿರು ಕೂಡ ಈ ರೀತಿ ಮಾಡಿ ನಮ್ಗೆ ಕೊಡ್ತಾಯಿದ್ದು ಊಟಕ್ಕೆ. ತುಂಬ ಸಾಂಬಾರು ಅಂದರೆ ನಾನು ವಿಶೇಷವಾಗಿ ಇವಾಗ ಇದನ್ನು ಹಾಕಿದ್ದೀನಿ. ಯಾವುದು, ತೊಂಡೆಕಾಯಿ. ಅದಕ್ಕೆ ಇದು ವಿಶಿಷ್ಟ ಅಲಸಂದೆ ಬೀಜ ಸಾಂಬಾರು ಅಂತ ನಾನು ಕರೆಯೋದು. ಇದಕ್ಕೆ ಸ್ವಲ್ಪ ಹುಳಿ ಖಾರ ಜಾಸ್ತಿ ಇದ್ರೇ ಚೆನ್ನಾಗಿರೋದು. ಒಳ್ಳೆ ಫಿಶ್ ಸಾಂಬಾರು ಬರೋ ಥರ ಕಾಣಿಸುತ್ತೆ, ಸ್ಮೆಲ್ಲು ಚೆನ್ನಾಗಿ ಬರುತ್ತೆ. ಈಗ ಅದಕ್ಕೆ ಸ್ವಲ್ಪ ಸಾಲ್ಟನ್ನು ಕೂಡ ಮೊದಲೇ ಸ್ವಲ್ಪ ಬೇಯಕ್ಕೂ ಹಾಕಿದೆ. ಈಗ ಸ್ವಲ್ಪ ಹಾಕತ್ತಾಯಿದ್ದೀನಿ. ನೀಟಾಗಿ ಎಲ್ಲನೂ ಒಂದು ಕಡೆಯಿಂದ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೀಟಾಗಿ ಒಂದು ಕಡೆ ಮಾಡಿ ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆ ಆಯಿಲ್ ಹಾಕಿ, ಕೊಬ್ಬರಿ ಎಣ್ಣೆ ನಾನು ಯೂಸ್ ಮಾಡೋದು, ಎಲ್ತ್ ಒಳ್ಳೆಯದು ಅಂತ. ಹಾಗಾಗಿ ಸಾಸಿವೆ, ಕರಿಬೇವು ಸೊಪ್ಪು, ಮತ್ತು ಈಗ ಸಣ್ಣಗೆ ಹೆಚ್ಚಿದ್ಮೇಲೆ ಒಗ್ಗರಣೆಗೆ ಆ ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ. ಒಣಮೆಣಸಿನ್ಕಾಯೆಲ್ಲ ಸೇರಿಸ್ಕೊಂಡು ಒಂದು ಒಗ್ಗರಣೆ ಕೊಟ್ಕೊಳ್ಳೋಣ. ತುಂಬ ಚೆನ್ನಾಗಿ ಒಳ್ಳೆಯದು. ಮುದ್ದೆಗೆಲ್ಲ, ಅನ್ನ ಸಾಂಬಾರಿಗೆಲ್ಲ ತಿನ್ಬೋದು. ಅನ್ನದ ಜೊತೆಗೆ ಮುದ್ದೆ ಜೊತೆಗೆಲ್ಲ ಸಾಂಬಾರು ಚೆನ್ನಾಗಿರುತ್ತೆ. ಜೊತೆಗೆ ನಾವು ಈ ರೊಟ್ಟಿ ಚಪಾತಿಗಳಿಗೂ ಇದನ್ನು ತಿನ್ಬೋದು. ನೀವು ಇದೇ ರೀತಿ ಮಾಡ್ಕೊಂಡು ತಿನ್ನಿ. ನೋಡಿ, ಇದನ್ನು ಎಲ್ಲನೂ ಸಾಂಬಾರಿಗೆ ಸೇರಿಸ್ಕೊತಾ ಇದ್ದೀನಿ. ಈಗ ಒಗ್ಗರಣೆ ಮಾಡಿರೋದು ನೋಡಿ, ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಬಂದಿದೆ. ಈಗ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾವು ಒಗ್ಗರಣೆ ಹಾಕಿದ್ವಲ್ಲ, ಅದಕ್ಕೂ ಸ್ವಲ್ಪ ಸಾಂಬಾರು ಹಾಕ್ಕೊಂಡು ಅದನ್ನು ಸೇರಿಸ್ಕೊಳ್ಳೋಣ. ಈಗ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡೋಣ. ಹಲಸಿನ ಬೀಜ ಬೆಂದಿರುತ್ತಲ್ಲ ಮಸಾಲೆನ ಸೇರಿ, ಹಾಗಾಗಿ ಹಲಸಿನ ಬೀಜ ತಿನ್ನೋಕ್ಕೆ ಒಂಥರ ತುಂಬ ಟೇಸ್ಟು. ನಾನು ಈಗಲೂ ಕೂಡ ಮುಚ್ಚಳ ಹಾಕಲ್ಲ, ಸುಮ್ಮನೆ ಹಾಗೆ ಬೇಯಿಸ್ತೀನಿ. ಒಂದು ಕುದಿ ಬಂದರೆ ಸಾಕು, ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ. ಈಗ ನೋಡಿ, ಎಲ್ಲ ಆಗೋಗಿದೆ. ಇವಾಗ ನಾನು ಒಂದು ತಟ್ಟೆಗೆ ಮುದ್ದೆ ಹಾಕ್ತಾಯಿದ್ದೀನಿ.
ಈಗ ಸಾಂಬಾರನ್ನ ಅದಕ್ಕೆ ಸೇರಿಸ್ಕೊಳ್ಳೋಣ. ನೋಡಿ ಈ ಸಾಂಬಾರು ತಟ್ಟೆಗೆ ಸಾಂಬಾರು ಹಾಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಕಾಯಿ ಎಲ್ಲ ನೋಡ್ತಿದ್ರೆ ತಿನ್ನಬೇಕು ಅನ್ಸ ವಾವ್ ಸೂಪರಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿದೆ. ನಾನು ಅದಕ್ಕೆ ಸೈಡ್ಗೆ ಗಣಕೆ ಸೊಪ್ಪಿನ ಪಲ್ಯ ಮಾಡಿದೆ, ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಒಂದು ಪೀಸು ಕಾಯಿ ಸೀಜನ್ ಅಲ್ವಾ, ಹಾಗೆ ಒಂದು ಪೀಸು ಮಾವಿನಕಾಯಿನೂ ಕೂಡ ಸೇರಿಸ್ತಿದ್ದೀನಿ. ನೋಡ್ತಾ ಇದ್ದರೆ ಬಾಯಿ ನೀರು ಬರ್ತಿದೆ. ಇದೇ ರೀತಿ ನನ್ನ ಚಾನಲ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಎಲ್ಲ ವಿಡಿಯೋಗಳನ್ನು ನೋಡಿ. ಥ್ಯಾಂಕ್ ಯು.